ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ. ಇವತ್ತು ಬಂದ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡುವ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಕ್ಯಾರೆಟ್ ಹಲ್ವಾ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 8 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ನಾನು. ಇದು ಸ್ವಲ್ಪ ಬಿಸಿ ಆಗಲಿ, ಚೆನ್ನಾಗಿ ತುಪ್ಪ ಅನ್ನೋದು ಕರಗಲಿ. ನೋಡಿದ್ರಲ್ಲ ಕರಗಿದೆ ತುಪ್ಪ. ಈಗ ಇದಕ್ಕೆ ನಾವು ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳೋಣ. ಕಾಜು ಅಂತೀವಲ್ಲ ಅದನ್ನ ನಾನು 2 ಇಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಬೇಕಿದ್ದರೆ ದ್ರಾಕ್ಷಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು, ಇಲ್ಲ ಪಿಸ್ತಾ ಬೇಕಿದ್ದರೂ ಚೂರು ಹಾಕ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಬರೀ ಕಾಜು ಮಾತ್ರ ಹಾಕ್ಕೊಂಡಿದ್ದೀನಿ, ಪಿಸ್ತಾ ಬಾದಾಮಿ ಏನೂ ಹಾಕ್ಕೊಂಡಿಲ್ಲ, ದ್ರಾಕ್ಷಿ ಕೂಡ ಹಾಕ್ಕೊಂಡಿಲ್ಲ. ನಿಮಗೆ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಬೋದು. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಕಲರ್ ಬಂದಿದೆ ನೋಡ್ಬೋದು ನೀವೀಗ. ಇದನ್ನು ಒಂದು ಪ್ಲೇಟ್ಗೆ ತೆಗೆದು ಸಪ್ರೇಟಾಗಿ ಇಟ್ಕೊಳ್ಳೋಣ. ಸುಮಾರು ಥರ ಹಲ್ವಾ ಮಾಡ್ಬೋದು. ಕ್ಯಾರೆಟು, ಬೂದುಗುಂಬಳಕಾಯಿ ಹಲ್ವಾ, ಬ್ರೆಡ್ ಹಲ್ವಾ, ತುಂಬ ವೆರೈಟೀಸ್ ಇದೆ. ಕ್ಯಾರೆಟ್ ಹಲ್ವಾ ತುಂಬ ಜನ ಇಷ್ಟಪಡ್ತಾರೆ, ಮನೇಲಿ ಮಕ್ಕಳು ಎಲ್ಲ ಇಷ್ಟಪಡ್ತಾರೆ ಅಂತ ಮಾಡ್ತಾಯಿದ್ದೀನಿ. ನಾನು ಒಂದು ಕ್ಯಾರೆಟ್ನ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ, ತುರಿದು ಇಟ್ಕೊಂಡಿದ್ದೀನಿ. ಸಿಪ್ಪೆ ಏನು ತೆಗ್ದಿಲ್ಲ, ನೀಟಾಗಿ ತೊಳೆದಿದ್ದೀನಿ. ಫ್ರೆಶ್ ಆಗಿತ್ತು ಕ್ಯಾರೆಟು, ಹಂಗಾಗಿ ನಾನು ಸಿಪ್ಪೆ ತೆಗಿದಿರ ತುರ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಕುಕ್ಕರಲ್ಲಿ ಮಾಡ್ಕೊಳ್ಬೋದು, ಯಾಕಂದರೆ ಇದು ಬೇಯಬೇಕು ಚೆನ್ನಾಗಿ ಸಾಫ್ಟಾಗಿ ಬೆಂದ್ರೇ ಚೆನ್ನಾಗಿರುತ್ತೆ. ನೀವು ಇದೇ ಮೆಥಡಲ್ಲೇ ಕುಕ್ಕರನ್ನು ಉಪಯೋಗಿಸ್ಕೊಂಡು ಕೂಡ ಮಾಡ್ಕೋಬೋದು. ನಿಮಗೆ ಕುಕ್ಕರಲ್ಲಾದರೆ ಸ್ವಲ್ಪ ಬೇಗನೆ ಆಗೋಗುತ್ತೆ, ಪಾತ್ರೆಯಲ್ಲಾದರೆ ಸ್ವಲ್ಪ ಲೇಟ್ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಪಾತ್ರೆಯಲ್ಲಿ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ನಾನು ತುಪ್ಪದಲ್ಲೇ ಈ ಕ್ಯಾರೆಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ಸ್ವಲ್ಪ ಚೇಂಜ್ ಆಗ್ತಾಯಿದೆ ನೋಡ್ಬೋದು ನೀವು. ನಾವು ಕ್ಯಾರೆಟು 1 kg ಕ್ಯಾರೆಟ್ ತೊಗೊಂಡ್ರೆ ಒಂದು ಕಪ್ಪಷ್ಟು ಬರುತ್ತೆ ಅಷ್ಟೇ ಹೇಳ್ಬೇಕಂದ್ರೆ ಅಲ್ವಾ. ತುಂಬ ಜಾಸ್ತಿ ಏನು ಬರೋದಿಲ್ಲ. ನೀವು ಕನಿಷ್ಠ ಅಂದರೆ ಒಂದು 2 ಕ್ಯಾರೆಟ್ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ. ಒಂದು ಟೈಮ್ಗೆ ತಿನ್ನಲಿಕ್ಕಾಗತ್ತೆ ಇಬ್ಬರಿಗೆ. ಚೆನ್ನಾಗಿ ಫ್ರೈ ಆಗ್ತಾಯಿದೆ ಕ್ಯಾರೆಟ್ ನೋಡ್ಬೋದು ನೀವು. ತುಪ್ಪ ಫ್ಲೇವರ್ ಚೆನ್ನಾಗಿ ಬರ್ತಾಯಿದೆ. ಹೇಳ್ಬೇಕಂತಂದರೆ ಚೆನ್ನಾಗಿ ಫ್ರೈ ಆಗಲಿ, ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಾದಮೇಲೆ ನಾನು ಅರ್ಧ ಲೀಟ್ರಷ್ಟು ಹಾಲು ತಗೊಳ್ತಾ ಇದ್ದೀನಿ. ಈಗ 1 ಲೋಟ ಹಾಲು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳೋಣ. ಯಾಕಂದರೆ ನಿಮಗೆ ಕುಕ್ಕರಲ್ಲಾದರೆ ಅರ್ಧ ಲೀಟ್ರ್ ಬೇಕಾಗಲ್ಲ 1 kgಗೆ. ನಾನು ಡೈರೆಕ್ಟಾಗಿ ಬೇಯಿಸ್ಕೊಳ್ತಾ ಇರೋದಕ್ಕೆ ನನಗೆ ಜಾಸ್ತಿ ಬೇಕಾಗುತ್ತೆ ಹಾಲು ಕ್ವಾಂಟಿಟಿ. ಇಲ್ಲ ನಾವು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ತೀವಿ ಅಂದರೆ ಅಷ್ಟು ಹಾಲು ಬೇಕಾಗಲ್ಲ. 1 ಲೋಟ, 1/4 ಲೀಟ್ರಷ್ಟು ಹಾಲಾದರೆ ಸಾಕಾಗುತ್ತೆ 1 kgಗೆ. ಈಗ ನೋಡಿದ್ರೆ ಸ್ವಲ್ಪ ಬೇಯಲಿ ಇದು, ಏಕೆಂದರೆ ಡೈರೆಕ್ಟಾಗಿ ಬೇಯಬೇಕಾದ್ರೆ ಅದು ಗಟ್ಟಿಯಾಗಿಬಿಡುತ್ತೆ ಮತ್ತು ತಳ ಹೊತ್ಬಿಡುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ. ಸ್ವಲ್ಪ ನಾನು ಕಾಯಿಸಿರೋ ಹಾಲನ್ನೇನು ಉಪಯೋಗಿಸ್ತಾ ಇಲ್ಲ, ಹಸಿ ಹಾಲನ್ನೇ ಉಪಯೋಗಿಸ್ತಾ ಇದ್ದೀನಿ. ಕಾಯಿಸಬೇಕಂತ ಏನಿಲ್ಲ ಹಾಲು, ಕಾಯಿಸಿರೋ ಹಾಲಿದ್ರೂ ಕೂಡ ಅದನ್ನು ಕೂಡ ಉಪಯೋಗಿಸ್ಬೋದು, ಏನು ತೊಂದರೆ ಇಲ್ಲ. 1 kg ಕ್ಯಾರೆಟು 1/4 ಲೀಟ್ರ್ ಹಾಲಲ್ಲಿ ಬೇಯೋದಿಲ್ಲ. ಈಗ 1/4 ಲೀಟ್ರಷ್ಟನ್ನ ಇದನ್ನು ನಾನು ಹಾಕ್ಕೊಂಡಿದ್ದೀನಿ. ಇನ್ನೂ 1/4 ಲೀಟ್ರಷ್ಟು ಹಾಲು ಹಂಗೆ ಇಟ್ಕೊಂಡಿದ್ದೀನಿ. ಕರೆಕ್ಟಾಗಿ ನನಗೆ ಅರ್ಧ ಲೀಟ್ರ್ ಹಾಲನ್ನ ಇಟ್ಕೊಂಡಿದ್ದೀನಿ ನಾನು. ಇದು ಚೆನ್ನಾಗಿ ಬೇಯಬೇಕು. ಇದೆಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ನಾವು ತುಪ್ಪ ಎಲ್ಲ ಹಾಕಿ ಬೇಯಿಸ್ಕೊಳ್ತಾ ಇರೋದ್ರಿಂದ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಮನೆಯಲ್ಲೆಲ್ಲನೂ. ನಾನು ಇನ್ನೂ ಒಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿಕೊಂಡು ಈಗ ಆಲ್ಮೋಸ್ಟ್ ನಾನು 1/4 ಲೀಟ್ರಿಗಿಂತೂ ಜಾಸ್ತಿನೇ ಹಾಲನ್ನ ಹಾಕ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಮತ್ತೆ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬೆಂದಿಲ್ಲ ಕ್ಯಾರೆಟ್ ಅಂತಂದರೆ ಹಲ್ವಾ ಟೇಸ್ಟ್ ಬರೋದಿಲ್ಲ.
ನೋಡಿದ್ರಲ್ಲ ಆಲ್ಮೋಸ್ಟ್ 3/4% ಬಂದಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕಷ್ಟೇ ಇದು, ಯಾಕಂದರೆ ತಣ್ಣಗಾದ್ಮೇಲೆ ಇದು ಗಟ್ಟಿ ಆಗಿಬಿಡುತ್ತೆ. ನಾರ್ಮಲಾಗಿ ನಾವು ಜಾಸ್ತಿ ಗಟ್ಟಿಯಾಗಿ ಬೇಯಿಸ್ಕೊಳ್ಬೇಕಂತ ಇಲ್ಲ, ಆದರೆ ಒಟ್ಟಿನಲ್ಲಿ ಚೆನ್ನಾಗಿ ಬೇಯಬೇಕು. ಟೇಸ್ಟ್ ನೋಡಿಕೊಂಡು ನೀವು ಬೆಂದಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಹಸಿ ಥರ ಅನಿಸ್ಬಾರ್ದು ಒಂಚೂರು ಕೂಡ. ನಾನು ಸ್ವಲ್ಪ ಹಾಲಿತ್ತಲ್ಲ ಅದನ್ನ ಕೂಡ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಹಾಲು ಹಾಕ್ಕೊಂಡಿರೋದು ವೀಡಿಯೋ ಸ್ಕಿಪ್ ಆಗಿದೆ. 1 kg ಕ್ಯಾರೆಟ್ಗೆ ನಾನು ಅರ್ಧ kg ಸಕ್ಕರೆನ ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರುತ್ತೆ, ನೀವು ಬೇಕಿದ್ರೆ ಚೂರು ಕಡಿಮೆ ಮಾಡ್ಕೊಳ್ಬೋದು. ಆದರೆ ನೀವು 1 kg ಕ್ಯಾರೆಟ್ಗೆ ಅರ್ಧ kg ಸಕ್ಕರೆ ಮತ್ತು ಅರ್ಧ ಲೀಟ್ರಷ್ಟು ಹಾಲನ್ನ ಉಪಯೋಗಿಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಯಾವುದೇ ಮೆಥಡು ತಪ್ಪಿಲ್ಲ, ಕರೆಕ್ಟಾಗಿ ಆಗುತ್ತೆ. ನೀವು 1 kg ಕ್ಯಾರೆಟ್ ತಂದರೆ ಅರ್ಧ ಲೀಟ್ರಷ್ಟು ಹಾಲನ್ನ ಉಪಯೋಗಿಸಿ, ಅರ್ಧ kg ಸಕ್ಕರೆನ ಉಪಯೋಗಿಸಿ, 8 ಟೇಬಲ್ ಸ್ಪೂನ್ ತುಪ್ಪನ ಉಪಯೋಗಿಸಿ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ನಿಮಗೆ ಮನೇಲಿ ಹೇಳ್ತಾರೆ, ನೀನೇನ ಮಾಡಿರೋದು ಇಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತ ತುಂಬ ಹೊಗಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ ನಾವು, ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೇಯ್ತಾ ಇದು ಗಟ್ಟಿ ಆಗ್ತಾ ಬರುತ್ತೆ. ನೋಡಿದ್ರಲ್ಲ ಕ್ಯಾರೆಟ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನೂ ಇದು ಬೇಯ್ತಾ ಇನ್ನೂ ಒಳ್ಳೆ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಕ್ಯಾರೆಟು. ನಾನು ಹೇಳಿದ್ದೀನಲ್ಲ, ಈ ಥರ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಬಾರಿ ಈ ಥರ ಟ್ರೈ ಮಾಡಿ ನೋಡಿ. ಈಗ ನಾನು ಸ್ವಲ್ಪ ಟೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಶುಗರ್ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಶುಗರ್ ನಿಮಗೆ ಕಡಿಮೆ ಅನಿಸಿದ್ರೆ ಬೇಕಿದ್ರೆ ಚೂರು ಮಿಗಿಲ್ಸ್ಕೊಳ್ಳಿ. ಅದಾದಮೇಲೆ ಕಡಿಮೆ ಅನಿಸಿದ್ರೆ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. 2 ಕ್ಯಾರೆಟ್ಗಾದರೆ 5 ಟೇಬಲ್ ಸ್ಪೂನಷ್ಟು ಶುಗರ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. 1 ಟೀ ಕಪ್ನಷ್ಟು ಲೋಟದಷ್ಟು ಹಾಲನ್ನ ಹಾಕ್ಕೊಂಡು ನೀವು ಕುಕ್ಕರಲ್ಲೇ ಮಾಡ್ಕೊಳ್ಬೋದು ಆರಾಮಾಗಿ ಬೇಯಿಸ್ಕೊಂಡು. ನೀವು ಕುಕ್ಕರಲ್ಲಿ ಮಾಡೋದಾದರೆ ಹಾಲು ಅರ್ಧ ಲೀಟ್ರ್ ಬೇಕಾಗಲ್ಲ, ಇನ್ನೂ ಸ್ವಲ್ಪ ಕಡಿಮೆ ಕ್ವಾಂಟಿಟಿನ ಉಪಯೋಗಿಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇದಿನ್ನೂ ಚೆನ್ನಾಗಿ ಬೇಯಬೇಕು, ಹಾಲೆಲ್ಲ ಗಟ್ಟಿ ಆಗಬೇಕು, ಅದು ಕ್ರೀಮಿ ಥರ ಆಗಬೇಕು ಫಸ್ಟ್ ಆಫ್ ಆಲು. ಯಾಕಂದರೆ ತುಪ್ಪ ಹಾಲು ಎಲ್ಲ ಮಿಕ್ಸಾಗಿ ಅದು ಕ್ರೀಮಿ ಥರ ಇದು ಬರುತ್ತೆ. ನೋಡೋಕ್ಕೆ ನಮಗೆ ಟೇಸ್ಟ್ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಬೆಂದಿದೆಯಾ ಇಲ್ವಾ ಅಂತ. ಸ್ವಲ್ಪನೂ ಹಸಿ ಥರ ಇರಬಾರ್ದು. ನೋಡಿದ್ರಲ್ಲ ಈಗ ಎಷ್ಟು ಗಟ್ಟಿಯಾಗಿದೆ ಅಂತ. ಇದಕ್ಕೆ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿನ ಚೆನ್ನಾಗಿ ಕುಟ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ವಲ್ಪ ತಣ್ಣಗಾಗಿದೆ ಇದು ಆ್ಯಕ್ಚುಲಿ. ಇವಾಗ ನಾನು ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ, ಫ್ಲೇವರು ಹೋಗೋದಿಲ್ಲ, ಹಂಗೆ ಇರುತ್ತೆ. ಈಗ ನಾನು ಗೋಡಂಬಿ ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ ಅದನ್ನ ಕೂಡ ಹಾಕ್ಕೊಂಡು ಎರಡನ್ನೂ ಸೇರಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಏಲಕ್ಕಿ ಪೌಡ್ರು ಗೋಡಂಬಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆದಮೇಲೆ ನೋಡಿ ನೀವು ಎಷ್ಟು ಚೆನ್ನಾಗಾಗಿದೆ ಅಂತ ನೀವೇ ನೋಡ್ಬೋದು. ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. 1 kg ಕ್ಯಾರೆಟಲ್ಲಿ ಇಷ್ಟೇ ಆಗಿರೋದು. ನೋಡಿದ್ರಲ್ಲ ಎಷ್ಟು 1 kg ಕ್ಯಾರೆಟ್ಗೆ 1 ಬೌಲ್ ಅಷ್ಟೇ ಮಾತ್ರ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೋಡಿದ್ರೇ ತಿನ್ಬೇಕು ಅನ್ನಿಸ್ತಿದೆ. ನಾನೀಗ ಟೇಸ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಟೇಸ್ಟ್ ಮಾಡಿ ಹೇಳ್ತೇನೆ ಹೆಂಗೆ ಬಂದಿದೆ ಅಂತ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಒಂದು ಸತಿ ಮಾಡಿ ಈ ಥರ ಟ್ರೈ ಮಾಡಿ ನೋಡಿದ್ರೆ ಮತ್ತೆ ನೀವು ಕ್ಯಾರೆಟ್ ಅಲ್ವಾ, ಯಾವಾಗ ಬೇಕನ್ನಿಸ್ದಾಗೆಲ್ಲ ಕ್ಯಾರೆಟ್ ನೋಡಿದಾಗೆಲ್ಲ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.